ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ವಿಕ್ರಮ್ ಬಂದ್ಬಿಟ್ಟು ತುಂಬಾ ಕುಡ್ಕೊಂಡು ಟೆನ್ಷನಲ್ಲಿ ಮನೇಲಿ ಕೂತ್ಕೊಂಡಿರ್ತಾನೆ. ಅದೇ ಥರ ಅವ್ರ ಅಣ್ಣ ಕೂಡ ಅಲ್ಲೇ ಇರ್ತಾನೆ. ಅವ್ರ ಅಪ್ಪ, ಏನು ವಿಕ್ರಮ್ ಈ ಥರ ಮಾಡ್ತಾ ಇದೆಯಾ, ನಿನಗೇನು ಬುದ್ಧಿ ಏನಿಲ್ವಾ, ಈ ಥರ ಮಾಡ್ಕೊಳಕ್ಕೆ ಕೂತ್ಕೊಂಡಿದೆಯಲ್ಲ, ನಿಂಗೇನು ಅನ್ಸೋದಿಲ್ವೇನೋ ಅಂತ ಅವರಪ್ಪ ಬೈತಾ ಇರಬೇಕಾದ್ರೆ ವಿಕ್ರಮ್ ಏನು ಮಾತಾಡ್ತಾನೆ ಸುಮ್ಮನೆ ಕೂತ್ಕೊಂಡಿರ್ತಾನೆ. ಆ ಕಡೆ ಅವರಣ್ಣ, ಇಲ್ಲ ಅವನು ಪ್ರೀತಿಯಲ್ಲಿ ಬಿದ್ದವ್ರಿಗೆ ಏನು ಕಿವಿನೇ ಕೇಳಿಸಲ್ಲ, ನೀ ಏನು ಹೇಳ್ತಾ ಇದ್ರು ಅದು ಅವ್ನಿಗೆ ಅರ್ಥನೂ ಆಗಲ್ಲ. ನೋಡು ವಿಕ್ರಮ್, ನಾ ಹೇಳ್ತಾ ಇದ್ದೀನಿ, ಇನ್ನೊಮ್ಮೆ ಅವ್ರದ್ದು ಯಾರ್ದು ಸವಾಸಕ್ಕೆ ನೀವು ಹೋಗಬೇಡ ಅಂತೇನು ಹೇಳೋಷ್ಟೊತ್ತಿಗೆ ವೇದ ಬಂದುಬಿಡ್ತಾಳೆ ಅವ್ರ ಮನೆಗೆ. ಬಂದುಬಿಟ್ಟು ಇವಳೇನು ಇಲ್ಲಿ ಈ ಕಡೆ ಯಾಕೆ ಬಂದಿದ್ದಾಳೆ ಅಂತ ಅವರಪ್ಪ ಅವ್ರನ್ನ ತಿರುಗಿ ಸಿಟ್ಟೆ ಕಣ್ಣಲ್ಲಿ ನೋಡ್ತಾ ಇರ್ತಾನೆ. ಯಾಕಪ್ಪ ಬಂದ್ಲಿ ಇವಳು, ಏನೇ ಯಾಕೆ ಬಂದೆ ನೀನು ಇಲ್ಲಿಗೆ ಅಂತ ಇರ್ತಾನೆ. ಏನು ಯಾಕೆ ಬಂದೆ ಅಂತ ಕೇಳ್ತಾ ಇದೆಯಾ, ಇದು ನನ್ನದೇ ಮನೆ ಅಂತ ವೇದ ಹೇಳ್ತಾಳೆ. ಏನು ನಿನ್ನ ಮನೆನಾ, ಇದು ಹೇಗೆ ಆಗುತ್ತೆ ನಿನ್ನ ಮನೆ, ಅಲ್ಲಿ ನಿಂತ್ಕೊಂಡಿದ್ದಾನಲ್ಲಿ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕು, ಅವ್ನು ಕೇಳಿ ಅವ್ನು ಹೇಳ್ತಾನೆ ಅಂತಾನೆ. ಅಷ್ಟೊತ್ತಿಗೆ ಇಲ್ಲಿ ಮುನ್ನ ಮತ್ತು ಇನ್ನೊಬ್ಬ ಅವನಿಬ್ಬರು ಸೇರಿಯಪ್ಪ ಅಣ್ಣನ ಜೀವ ಉಳಿತು, ವೇದ ಅದಕ್ಕೆ ಬಂದೇ ಬಿಟ್ಟರು ಮನೆಗೆ ಅಂತ ಹೇಳ್ತಾ ಇರ್ತಾನೆ. ಅವರಪ್ಪ, ವಿಕ್ರಮ್ ಏನು ಹೇಳ್ತಾ ಇದ್ದಾಳೋ ಇವಳು, ಏನು ನನ್ನ ಮನೆ ಅಂತ ಇದ್ದಾಳೆ, ಏನು ಬುದ್ಧಿ ಏನಿಲ್ಲ ಇವಳಿಗೆ, ನನ್ನ ಮನೆ ಅಂತ ಇದ್ದಾಳೆ ಇವಳು, ಒಂದು ಸ್ವಲ್ಪ ಹೇಳು ಅವಳಿಗೆ ಏನಾಯಿತು ಅಂತ ಅವ್ನು ಕೇಳಿದರೆ ಅವನೇನು ಹೇಳ್ತಾನೆ, ಹೇಳ್ತೀನಿ ನಾನೇ ಹೇಳ್ತೀನಿ ಅಂತ ಇರ್ತಾನೆ. ಏನು ಅವ್ನು ನಿಮ್ಗೇನಾಗಬೇಕು ಅಂತ ಕೇಳ್ತಾಳೆ ವೇದ ಅವರಪ್ಪನ. ನನಗೆ ಮಗ ಆಗಬೇಕು, ಮತ್ತು ನಾನೇನಾಗಬೇಕು, ನಾ ಈ ಮನೆ ಸೊಸೆ ಆಗಬೇಕು ಗೊತ್ತಾ, ಏನ ಹೇಳ್ತಾ ಇದೀಯ, ಏನು ಹುಚ್ಚಿಗಿಚ್ಚಿ ಹಿಡ್ದಿದ್ಯಾ, ಗುಡ್ ಬೈ ಹೇಳಿಬಿಟ್ಟೆ ಬಂದಿದ್ಯಾ ಮನೇಲಿ ಅಂತ. ಗುಡ್ ಬೈ ಎಲ್ಲ ಹೇಳಿಬಿಟ್ಟು ಆಶೀರ್ವಾದ ತೊಗೊಂಡು, ಅಪ್ಪ ಅಮ್ಮ ಆಶೀರ್ವಾದ ತೊಗೊಂಡು, ತಮ್ಮ ಅಣ್ಣ ತಂಗಿ ಎಲ್ಲರ ಆಶೀರ್ವಾದ ತೊಗೊಂಡ್ಬಿಟ್ಟೆ ಬಂದಿದ್ದೀನಿ ನಿಮ್ಮ ಮನೆಗೆ ಲಗೇಜ್ ಸಮೇತ ಅಂತ. ಏನು ಲಗೇಜ್ ತೊಗೊಂಡಿದ್ಯಾ, ಯಾಕೆ ನಿಮ್ಗೆಲ್ಲರಿಗೂ ಕಿವಿ ಏನಾದರೂ ಲೂಸಾ, ಒಂದು ಸ್ವಲ್ಪ ಕೇಳಿಸ್ತಲ್ವಾ ಹೇಳಿರೋದು ಅಂತ ವೇದ ಹೇಳ್ತಾಳೆ. ಏನು ಹೇಳ್ತಾ ಇದ್ದೇಳೋ ಕರೆಕ್ಟಾಗಿ ಹೇಳೋ ಅಂತ ಅವ್ರ ಅಪ್ಪ ಮತ್ತೆ ಕೇಳ್ತಾ ಇರ್ತಾರೆ. ಇದೇ ಇವತ್ತಿನ ಎಪಿಸೋಡ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್ ಪ್ಲೀಸ್.